ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಟೇಸ್ಟಿಯಾಗಿ ಕ್ವಿಕ್ಕಾಗಿ ತಯಾರಾಗುವಂತಹ ರವೆ ಉಪಯೋಗಿಸಿ ಮಾಡಿದ ರವಾ ವಾಂಗಿಬಾತನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ರವೆ ಬಳಸಿ ಇಡ್ಲಿ, ಉಪ್ಪಿಟ್ಟನ್ನು ನೀವು ಸವಿದಿರ್ಬೋದು. ಆದರೆ ಒಂದ್ಸಲ ಈ ರೀತಿ ರವಾ ವಾಂಗಿಬಾತನ್ನು ಟ್ರೈ ಮಾಡಿ, ಖಂಡಿತ ಎಲ್ಲರಿಗೂ ಇಷ್ಟವಾಗ್ತದೆ. ತುಂಬ ಟೇಸ್ಟಿಯಾಗಿರ್ತದೆ, ಮಾಡೋದು ಕೂಡ ತುಂಬ ಸುಲಭ. ನೀರುಳ್ಳಿ, ಬೆಳ್ಳುಳ್ಳಿ ಬಳಸದೇ ಇರುವುದರಿಂದ ವಿಶೇಷ ದಿನಗಳಲ್ಲಿ ಇದನ್ನು ಮಾಡಿ ಸವಿಬಹುದು. ರುಚಿಯಾಗಿ ಹದವಾದ ಸ್ಥಿರತೆ ಇರುವ ಈ ವಾಂಗಿಬಾತ್ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಈ ಕಪ್ ಅಳತೆಯಲ್ಲಿ, ಅಂದರೆ ಸಾಧಾರಣ ಒಂದು 250 ಗ್ರಾಮ್ ಅಷ್ಟು ಮೀಡಿಯಂ ರವೆಯನ್ನು ಈ ರೆಸಿಪಿಗೆ ಬಳಸ್ತಾ ಇದ್ದೇನೆ. ಇದಕ್ಕೆ ಬೊಂಬಾಯಿ ರವೆ ಅಂತ ಸಹ ಹೇಳ್ತಾರೆ. ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ 2 ದೊಡ್ಡ ಸ್ಪೂನಷ್ಟು ತುಪ್ಪವನ್ನು ಮೊದಲಿಗೆ ಇದರಲ್ಲಿ ಸೇರಿಸಿಕೊಳ್ಬೇಕು. ತುಪ್ಪ ಬಿಸಿ ಆಗುವಾಗ ನಾವು ತೆಗೆದಿಟ್ಟ ರವೆಯನ್ನು ಇದರಲ್ಲಿ ಸೇರಿಸುವ. ಮೀಡಿಯಂ ಟು ಲೋ ಫ್ಲೇಮಲ್ಲಿ ಒಳ್ಳೆ ಘಮ ಬರುವವರೆಗೆ ಇದನ್ನು ಹುರ್ಕೊಳ್ಬೇಕು. ರವೆಯ ಬಣ್ಣ ಇದೆಯಲ್ಲ ಬದಲಾಗಬಾರ್ದು. ಹದವಾದ ಉರಿಯಲ್ಲಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಹುರಿಬೇಕು. ತುಪ್ಪದಲ್ಲಿ ರವೆ ಹುರಿದು ಒಳ್ಳೆ ಘಮ ಬರಬೇಕು. ಇಷ್ಟು ಫ್ರೈ ಆಗುವಾಗ ಫ್ಲೇಮನ್ನು ಆಫ್ ಮಾಡುವ. ಈಗ ಹುರಿದ ಈ ರವೆಯನ್ನು ಒಂದು ಬಟ್ಟಲಲ್ಲಿ ಇಡುವ. ಈಗ ಅದೇ ಕಡಾಯಿಯನ್ನು ಪುನಃ ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡುವ. ಹಾಗೂ 2 ಸ್ಪೂನಷ್ಟು ತುಪ್ಪ, 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿಕೊಳ್ಬೇಕು. ಇದು ಬಿಸಿ ಆಗ್ತಾ ಇರುವಾಗ ಇದರಲ್ಲಿ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಉದ್ದಿನ ಬೇಳೆಯನ್ನು ಸೇರಿಸಿ ಹುರ್ಕೊಳ್ಬೇಕು. ಸಾಸಿವೆ ಸಿಡಿದು ಬೇಳೆಯ ಘಮ ಬರುವಾಗ 3 ದಂಟಿನ ಕರಿಬೇವಿನ ಎಲೆಯನ್ನು ಸೇರಿಸಿಕೊಳ್ಳುವ. ಹಾಗೂ ಒಂದು 10 ರಿಂದ 15 ಗೋಡಂಬಿ ಬೀಜವನ್ನು ಸಹ ಸೇರಿಸಿ ಹುರ್ಕೊಳ್ಬೇಕು. ಈ ಗೋಡಂಬಿ ಬೀಜ ಹುರಿತಾ ಇರುವಾಗ ಇದರಲ್ಲಿ ಒಂದು 2 ಒಣಮೆಣಸನ್ನು ತುಂಡು ಮಾಡಿದ್ದು ಸೇರಿಸಬೇಕು. ಇದನ್ನು ಒಂದು 30 ಸೆಕೆಂಡ್ಗಳ ಕಾಲ ಹುರಿದ್ರೆ ಸಾಕು. ಈ ರೆಸಿಪಿಗೆ ಇಲ್ಲಿ 2 ಬದನೆಕಾಯಿಯನ್ನು ಈ ರೀತಿ ಉದ್ದಕ್ಕೆ ತುಂಡು ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಇದರ ಜೊತೆಗೆ ಒಂದು 3 ಸ್ಪೂನಷ್ಟು ಹಸಿ ಬಟಾಣಿ, ಒಂದು ಅರ್ಧ ಕ್ಯಾಪ್ಸಿಕಮ್ ಅನ್ನು ತುಂಡು ಮಾಡಿದ್ದು ಇಟ್ಟಿದ್ದೇನೆ. ಈ ಬದಿ ಒಗ್ಗರಣೆಗೆ ಸೇರಿಸಿದ ಗೋಡಂಬಿ ನೋಡಿ ಹುರಿದು ಕೆಂಪಗಾಗಿದೆ. ಈಗ ಮೊದಲಿಗೆ ನಾವು ತೆಗೆದಿಟ್ಟ ಹಸಿ ಬಟಾಣಿ ಇದೆಯಲ್ಲ ಅದನ್ನು ಸೇರಿಸಿ ಫ್ರೈ ಮಾಡಿಕೊಳ್ಬೇಕು. 1 ನಿಮಿಷ ಇದು ಹುರಿದಾಗುವಾಗ ಇದರಲ್ಲಿ ಈ ಕ್ಯಾಪ್ಸಿಕಮ್ ಹಾಗೂ ನೀರನ್ನು ಬಸಿದು ತೆಗೆದ ಬದನೆಕಾಯಿಯನ್ನು ಸೇರಿಸಿಕೊಳ್ಬೇಕು. 1 ನಿಮಿಷ ಇದನ್ನು ಈ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳುವ. ಮುಚ್ಚಿ ಇದನ್ನು ಒಂದು 3 ರಿಂದ 4 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಈ ಸಮಯದಲ್ಲಿ ನೀರು ಒಂದಿಷ್ಟು ಸೇರಿಸಬಾರ್ದು. ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು. ಮಧ್ಯದಲ್ಲಿ 1-2 ಬಾರಿ ತಳಹತ್ತದಂತೆ ಇದನ್ನು ಈ ರೀತಿ ಮಗಚಬೇಕು. ಸೇರಿಸಿದ ತರಕಾರಿ ಇದೆಯಲ್ಲ ಓವರ್ ಕುಕ್ ಆಗಬಾರ್ದು, ಸ್ವಲ್ಪ ಕ್ರಂಚಿ ಇದ್ರೇ ಟೇಸ್ಟ್ ಆಗ್ತದೆ. ಈಗ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸುವ. ಅರ್ಧ ಸ್ಪೂನ್ ಹಿಂಗಿನ ಹುಡಿ, ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿ, 2 ಸ್ಪೂನ್ ವಾಂಗಿಬಾತ್ ಹುಡಿಯನ್ನು ಸೇರಿಸುವ. ನಾನಿಲ್ಲಿ MTR ಬ್ರ್ಯಾಂಡಿದು ವಾಂಗಿಬಾತ್ ಪೌಡ್ರನ್ನು ಬಳಸ್ತಾ ಇದ್ದೇನೆ. ನೀವು ಹೋಮ್ ಮೇಡ್ ಅಥವಾ ಬೇರೆ ಬ್ರ್ಯಾಂಡಿದು ಹುಡಿಯನ್ನು ಬಳಸಬಹುದು. ಹುಡಿಗಳನ್ನು ಸೇರಿಸಿದ ನಂತರ ತರಕಾರಿ ಜೊತೆಗೆ ಇದನ್ನು ಚೆನ್ನಾಗಿ ಬೆರೆಸಿಕೊಳ್ಬೇಕು. ರವೆ ತೆಗೆದುಕೊಂಡ ಕಪ್ಪನ್ನೇ ಬಳಸಿ 3.5 ಕಪ್ಪಷ್ಟು ಬಿಸಿ ನೀರನ್ನು ಈಗ ಇದರಲ್ಲಿ ಸೇರಿಸಿಕೊಳ್ಬೇಕು. ನಿಮಗೆ ವಾಂಗಿಬಾತ್ ಇದೆಯಲ್ಲ ಸ್ವಲ್ಪ ತೆಳ್ಳಗೆ ಬೇಕಂತಾದರೆ 4 ಕಪ್ಪಷ್ಟು ನೀರನ್ನು ಸೇರಿಸಬಹುದು. ನೀರು ಸೇರಿಸಿದ ನಂತರ ರುಚಿಗೆ ಉಪ್ಪನ್ನು ಸೇರಿಸುವ. ಹಾಗೂ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪಲ್ಲಿ ಸ್ವಲ್ಪ ಭಾಗವನ್ನು ಇದರಲ್ಲಿ ಸೇರಿಸಿಕೊಳ್ಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿ ಮುಚ್ಚಿ ಇದನ್ನು ಕುದಿಸಬೇಕು. ಈಗ ನೋಡಿ ನೀರಿಗೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಹುರಿದ ರವೆಯನ್ನು ಇದರಲ್ಲಿ ಮೆಲ್ಲನೆ ಸೇರಿಸುವ. ರವೆ ಸೇರಿಸುವಾಗ ಫ್ಲೇಮ್ ಇದೆಯಲ್ಲ ಲೋ ಮಾಡಬೇಕು, ಇಲ್ಲವಾದರೆ ನೀರಿಂದ ಇದು ಸಿಡಿಲಿಕ್ಕೆ ಪ್ರಾರಂಭವಾಗ್ತದೆ. ಈ ರೀತಿ ರವೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನೋಡಿ ರವೆಯ ಮಿಶ್ರಣ ಗಾಢವಾಗಿ ಬರ್ತಾ ಇದೆ. ಈಗ ಇದರಲ್ಲಿ ಅರ್ಧ ಲಿಂಬೆಯ ರಸವನ್ನು ಸೇರಿಸುವ. ಚೆನ್ನಾಗಿ ಇದನ್ನು 2 ರಿಂದ 3 ನಿಮಿಷ ಮಗಚಿ ಫ್ಲೇಮನ್ನು ಲೋ ಮಾಡಬೇಕು. ಹಾಗೂ ಲಿಡ್ ಮುಚ್ಚಿ ಇದನ್ನು ಬೇಯಿಸಿಕೊಳ್ಬೇಕು. ಈಗ ನೋಡಿ ಲಿಡ್ಡನ್ನು ತೆಗೆದಿದ್ದೇನೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ. ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಈಗ ತೆಗೆದಿಟ್ಟ ಉಳಿದ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳುವ. ಹಾಗೂ ಒಂದು 3 ಸ್ಪೂನಷ್ಟು ತೆಂಗಿನ ತುರಿಯನ್ನು ಸಹ ಇದಕ್ಕೆ ಸೇರಿಸಬೇಕು. ಇದು ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಸೇರಿಸ್ಬೋದು. ತೆಂಗಿನ ತುರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿ ಮುಚ್ಚಿ ಇದನ್ನು ಒಂದು 5 ನಿಮಿಷ ಇಡಬೇಕು. ಈಗ ನೋಡಿ ಲಿಡ್ಡನ್ನು ತೆಗೆದಿದ್ದೇನೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ನಿಮಗೆ ನೋಡಿದ್ರೇ ತಿಳಿಯುತ್ತದೆ. ಇಷ್ಟೇ, ಇದು ಸೂಪರ್ ಆದ ರವಾ ವಾಂಗಿಬಾತ್ ಇಲ್ಲಿ ರೆಡಿ ಆಗಿದೆ. ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ ಕೂಡ. ಈ ರೀತಿ ಒಂದ್ಸಲ ಟ್ರೈ ಮಾಡಿ.
ವಾಂಗಿಬಾತನ್ನು ಟ್ರೈ ಮಾಡಿ. ಉಪ್ಪಿಟ್ಟು ಇಷ್ಟಪಡದವರು ಕೂಡ ಇದನ್ನು ತಿಂತಾರೆ, ಅಷ್ಟು ಟೇಸ್ಟಿ ಆಗ್ತದೆ. ಬಾಯಲ್ಲಿಟ್ಟರೆ ಕರೆಗೆ ಹೋಗುವಷ್ಟು ಸಾಫ್ಟ್ ಆದ ಈ ಬ್ರೇಕ್ಫಾಸ್ಟ್ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.